ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಲಾಹೋರ್ ದಾಳಿಯಲ್ಲಿ ಬಿದ್ದಿದ್ದಂತ ಭಾರತದ ಡ್ರೋನ್ಗಳ ತುಣುಕನ್ನ ಇದೀಗ ಪಾಕಿಸ್ತಾನದ ಯುವಕರು ಕದ್ದುಕೊಂಡು ಹೋಗಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದನಾ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ನಡೆಸಿರುವಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಪದೇ ಪದೇ ಡ್ರೋನ್ ಮತ್ತೆ ಕ್ಷಿಪಣಿಗಳ ದಾಳಿಯನ್ನ ನಡೆಸಿತ್ತು. ಮೇ 9 ಮತ್ತು 10ರಂದು ಮಧ್ಯರಾತ್ರಿ ಕನಿಷ್ಠ 8 ಮಿಲಿಟರಿ ಗುರಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಭಾರತದ ಈ ಒಂದು ದಾಳಿಯ ಬಳಿಕ ಲಾಹೋರ್ನಲ್ಲಿ ಯುವಕನೊಬ್ಬ ಭಾರತೀಯ ಡ್ರೋನ್ನ ಒಂದು ಭಾಗವನ್ನ ಕದ್ದೊಯ್ತಾ ಇರುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ವೈರಲ್ ಆಗಿರುವಂತಹ ಈ ಒಂದು ವಿಡಿಯೋದಲ್ಲಿ ಕೆಲವು ಯುವಕರು ಸೇರ್ಕೊಂಡು ಡ್ರೋನ್ನ ಒಂದು ಭಾಗವನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ತೀವ್ರ ಆರ್ಥಿಕತೆ ಬಿಕ್ಕಟ್ಟನ್ನ ಎದುರಿಸ್ತಾ ಇರುವಂತಹ ಪಾಕಿಸ್ತಾನದಲ್ಲಿ ನಡೆದಿರುವಂತಹ ಈ ಒಂದು ಘಟನೆಯ ವಿಡಿಯೋವನ್ನ ಸಾಕಷ್ಟು ಜನ ಸಾರ್ವಜನಿಕರು ಪಾಕಿಸ್ತಾನವನ್ನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಒಬ್ಬ ಬಳಕೆದಾರ ಬಹುಶಃ ಅವರು ಅದನ್ನ ಮಾರಿ ಗೋಧಿ ಹಿಟ್ಟು ಮತ್ತು ಅಕ್ಕಿಯನ್ನ ಖರೀದಿ ಮಾಡಬಹುದು ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಮತ್ತೊಬ್ಬರು ಪಾಕಿಸ್ತಾನದ ಕಳಪೆ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಟೀಕೆ ಮಾಡಿದ್ದು, ಪಾಕಿಸ್ತಾನ ಅತ್ಯುತ್ತಮ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಎಷ್ಟು ಚೆನ್ನಾಗಿ ಹೊಂದಿದೆ ನೋಡಿ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಇನ್ನು ವೈರಲ್ ಆಗಿರುವಂತಹ ಇನ್ನೊಂದು ವಿಡಿಯೋದಲ್ಲಿ ಪಾಕಿಸ್ತಾನಿ ಯುವಕರು ಡ್ರೋನ್ ನ ಭಾಗಗಳನ್ನ ಕದ್ದೊಯ್ತಾ ಇದ್ದಾರೆ. ಇದರಲ್ಲಿ ಪಾಕಿಸ್ತಾನದ ಸೇನಾ ಸಿಬ್ಬಂದಿಯೂ ಕೂಡ ನಡೆದುಕೊಂಡು ಹೋಗ್ತಾ ಇರೋದನ್ನ ನಾವು ನೋಡಬಹುದು. ಇನ್ನು ಮೇ 9 ಮತ್ತು 10ರಂದು ಭಾರತೀಯ ಸೇನೆ 6 ಪಾಕಿಸ್ತಾನಿ ಸೇನಾ ನೆಲೆಗಳ ಮೇಲೆ ನಿಖರವಾಗಿ ದಾಳಿಯನ್ನ ಮಾಡಿರುವಂತದ್ದು. ಇದರಿಂದ ಪಾಕಿಸ್ತಾನದ ಸೇನಾ ನೆಲೆಗಳಿಗೆ ಅಪಾರವಾದಂತಹ ಹಾನಿ ಕೂಡ ಆಗಿದೆ. ರಫಿಕಿ, ಮುರಿಯದ್, ಚಕ್ಲಾಲಾ, ರಫೀಕ್ ಯಾರ್ ಖಾನ್, ಸುಕುರ್ ಮತ್ತು ಚುನಿಯನ್ ನಲ್ಲಿರುವಂತಹ ಪಾಕಿಸ್ತಾನಿ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು. ಈ ಒಂದು ಕಾರ್ಯಾಚರಣೆಯ ವೇಳೆ ಭಾರತವು ಕನಿಷ್ಠ ಹಾನಿ ಮಾಡ್ತಾ ಇರೋದನ್ನ ಖಚಿತಪಡಿಸಿಕೊಂಡಿದೆ ಅಂತ ಹೇಳಿ ಭಾರತೀಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.